ಸನ್ಮಾನ್ಯ ನೆಲಮಂಗಲ ತಾಲೂಕು ಶಾಸಕರಾದಂಥ ಶ್ರೀಮಾನ್ ಶ್ರೀನಿವಾಸ್ ಅವರಲ್ಲಿ ಒಂದು ವಿಚಾರ. ಸನ್ಮಾನ್ಯ ಶಾಸಕರಾದಂಥ ಶ್ರೀನಿವಾಸರವರೇ, ಈ ದಿನ 72ನೇ ಅಖಿಲ ಕರ್ನಾಟಕ ಸಹಕಾರಿ ಸಪ್ತಾಹದ ಅಂಗವಾಗಿ ತಾವು ನಮ್ಮ ನೆಲಮಂಗಲ ತಾಲೂಕು ಶಿಬಿರ ಕಚೇರಿಯಲ್ಲಿ, ನಂದಿನಿ ಸಿಪೇರಿಯ ಕಚೇರಿಯಲ್ಲಿ ತಾವು ಕೆಲವು ಮಾತುಗಳನ್ನಾಡಿದ್ದೀರಾ. ಅದರ ಬಗ್ಗೆ ನನ್ನ ವಿಶ್ಲೇಷಣೆ ಈ ರೀತಿ ಇದೆ. ಮಾನ್ಯ ಶಾಸಕರೇ, ತಾವು 10 ಗಂಟೆಗೆ ಅಂತೇಳಿ ಸಮಯವನ್ನು ಕೊಟ್ಟು ಅಚ್ಚಾಕಿಸಿ ಫೆಂಟೆಡ್ ಎಲ್ಲ ನಮ್ಮ ರೈತ ಬಾಂಧವರಿಗೆಲ್ಲ ಕಳಿಸಿ, ಅವರು ಅದೇ ಪ್ರಕಾರ ತಮ್ಮ ಬರುವಿಕೆಗೆ ಕಾದು ಸುಮಾರು ನೀವು 10 ಗಂಟೆ ಅಂತ ಹಾಕಿ ತಾವು ಬಂದಿದ್ದು 1:15, 1:45 ಟೈಮ್ನಲ್ಲಿ ಅಲ್ಲವರಾ? ಆದರೆ ನಾನು ಕೆಲವು ವಿಚಾರಗಳನ್ನು ನಮ್ಮ ನಾಗರಾಜು ಅಂತಕ್ಕಂಥ ಆಫೀಸರು ಕೆಲವು ಸಹಕಾರ ಸಂಘಗಳ ಬಗ್ಗೆ ಮಾತಾಡಿದರು. ಆ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂದರೆ, 2024ನೇ ಸಾಲಿನಲ್ಲಿ ನಮ್ಮ ನೆಲಮಂಗಲ ತಾಲೂಕಿನ ಬಸವನಹಳ್ಳಿ ಮತ್ತು ಗುರುನಹಳ್ಳಿ ಗ್ರಾಮದಲ್ಲಿ ಬೆಳ್ಳಿ ಹಬ್ಬ ಮಾಡೋಕ್ಕೆ ಅಂಥೇಳಿ ಸುಮಾರು 4 ಲಕ್ಷ ರೂಪಾಯಿ ನಮ್ಮ ಬೆಂಗಳೂರು ಡೈರಿನಲ್ಲಿ ಪಡ್ಕೊಂಡಿದ್ದಾರೆ. ತಿಳ್ಕೊಳ್ಳಿ, ಆ 4 ಲಕ್ಷ ರೂಪಾಯಿನ ತಿಳ್ಕೊಂಡು ಬೆಳ್ಳಿ ಹಬ್ಬದ ನಮ್ಮ ಏನು ಬೈಲಾ ಪ್ರಕಾರ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ತಾವು ತಿಳ್ಕೊಳ್ಳಿ. ಬೆಳ್ಳಿ ಹಬ್ಬ ಅಂದರೆ ಆ ಒಂದು ಡೈರಿ ಮುಂದೆಗಡೆ ಮಾಡಿ ರಜತ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಆಗಿರ್ತದೆ. ಆದರೆ ಅದು ಯಾವುದನ್ನೂ ಮಾಡದೆ ಯಾವುದೋ ಒಂದು ರೆಸಾರ್ಟಲ್ಲಿ ಹೋಗಿ ಅಲ್ಲಿ ಎಣ್ಣೆ ಕುಡಿದು ನಂಗಾನಾಚ್ ಮಾಡಿ ಪಾರ್ಟಿ ಮಾಡಿ ಎಲ್ಲ ಮಾಡಿ ಆ ದುಡ್ಡನ್ನು ಖರ್ಚು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಈಗಾಗಲೇ ಬಮೂಲಿಗೆ ಮನವಿಯನ್ನು ಸಲ್ಲಿಸಿದ್ದೀನಿ. ಆ ಹಣವನ್ನು, ಅದು ರೈತರ ಹಣ, ಅದು ಯಾರೋ ಒಬ್ಬರು ನಿಮ್ಮ ಅನುಯಾಯಿಗಳು ಹೇಳಿರಂತೆ. ಹಂಚಿಪುರದವ್ರಿಗೂ ಅದಕ್ಕೂ ಸಂಬಂಧ ಏನು ಅಂತ. ಹಂಚಿಪುರದವ್ರದಲ್ಲಪ್ಪ, ಅದು 7,000 ಜನ ನೆಲಮಂಗಲ ತಾಲೂಕಿನಲ್ಲಿ ಏನು ಹಾಲು ಉತ್ಪಾದನೆ ಮಾಡ್ತಾರೆ, ಅವರ ಒಂದು ಹನಿಯ ಋಣ ಅದು ಅಂತ ಹೇಳಿದೆ. ತಾವು ಹೇಳಿದ್ದೀರಿ ನಮ್ಮ ಪಕ್ಷದವ್ರಿಗೆ ಅಂಥದ್ದೇನು ಬಂದಿಲ್ಲ ಅಂತ ಹೇಳಿದ್ದೀರ. ಮತ್ತು ಯಾಕೆ ಹಂಗೆ ಮಾಡಿರು? ಅವ್ರು ರೆಸಾರ್ಟಲ್ಲಿ ಮಾಡಬೇಕಾದ್ರೆ ಆ ದುಡ್ಡನ್ನು 4 ಲಕ್ಷ ಯಾಕೆ ಇಸ್ಕೊಂಡ್ರು ಅಲ್ವಾ? ತಪ್ಪಲ್ವಾ ಅದು? ತಾವು ಹಂಗೆ ಮಾಡಲ್ಲ, ನಮಗೇನು ಅಂಥದ್ದು ಬಂದಿಲ್ಲ ಅಂತ ತಾವು ಹೇಳಿದ್ದೀರಿ. ನಮಗೂ ಏನು ಬಂದಿಲ್ಲ ಶಾಸಕರೇ, ನಾವು ಅಂಥದ್ದೇನಿಲ್ಲ. ನಮ್ಮದು ಹೆಸರಿದೆ, ನಾನು ಉತ್ಪಾದಕ, ನಾನು ದನ ಸಾಕಿದ್ದೀನಿ, ನಾನು ಒಂದು ವ್ಯವಹಾರ ಮಾಡಿದ್ದೀನಿ, ನಾನು ಅರ್ಥಪೂರ್ಣವಾಗಿ ಹೇಳಿದ್ದೀನಿ. ತಾವು ಏನೂ ತಿಳ್ಕೊಳ್ಳದೆ ಈ ರೀತಿ ಮಾತಾಡ್ತೀರಾ? ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಶಾಸಕರೇ. ನಮ್ಮ ಅಧಿಕಾರಿಗಳನ್ನು ಕರೆದು ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥದ್ದು ತಮ್ಮ ಘನತೆಗೆ, ತಮ್ಮ ಏನು ಶಾಸಕರಿದ್ದೀರಿ ಆ ಘನತೆಗೆ ತಕ್ಕದ್ದಲ್ಲ. ಬಾರೋ ಇಲ್ಲಿ ನಿಂತ್ಕೊಳ್ಳೋ, ನಿನಗೆ ಎಷ್ಟು ಸಾರಿ ಹೇಳೋದು ಅಂತಕ್ಕಂಥ ಹೇಳ್ಬೇಡಿ. ಒಳ್ಳೆಯ ಮಾತಿನಲ್ಲಿ ಹೇಳಿ ಅವರಿಗೆ. ನೀವು ಈ ಅಧಿಕಾರಿಗಳು ಎಷ್ಟೋ ಜನ, ನನಗೆ 75 ವರ್ಷ ತುಂಬಿ 76ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ತಮ್ಮಂಥ MLAಗಳನ್ನ ನಾನು ಸುಮಾರು ಜನ ಈ ತಾಲೂಕಲ್ಲಿ ನೋಡಿದ್ದೀನಿ. ನಾನು 1978ನೇ ಇಸ್ವಿನಲ್ಲಿ ವಿಲೇಜ್ ಪಂಚಾಯತ್ ಚೇರ್ಮನ್ ಆಗಿ ಗೆದ್ದು ಬಂದವನು. ಅಂದಿನಿಂದ ರಾಜಕಾರಣದಲ್ಲಿ ಸೈ ಅನ್ಸ್ಕೊಂಡಿದ್ದೀನಿ ವಿನ ಯಾರ ಹತ್ರನೂ ಚೀತು ಅಂತ ಉಗಿಸ್ಕೊಂಡಿಲ್ಲ ಇವರೇ. ನಾನು ಯಾರ ಬಗ್ಗೆನೂ ದುರಹಂಕಾರದಾಗ ಮಾತಾಡಲ್ಲ. ಯಾವುದೇ ಒಬ್ಬ ಆಫೀಸರ್ನ ನಾನು ಇದು ಮಾಡಲ್ಲ. ನನ್ನ ಮೇಲೆ ಹಿಂದೆ FIR ಆಯಿತು. FIR ಆದಾಗ ನಮ್ಮ ಏನು ಕಂಪ್ಲೇಂಟ್ ಕೊಡಿದ್ವಿ, ಇದುವರೆಗೂ ಅವ್ರನ್ನ ಯಾವತ್ತೂ ಗದರಿಸಿ ಮಾತಾಡಿಲ್ಲ ನಾನು. ಏನು ಕೊಟ್ಟಿದ್ದೀರ ಅದು ಸುಳ್ಳೋ ನಿಜವೋ ಕೋರ್ಟ್ ಅದೇ ಅದನ್ನು ವಿಚಾರಣೆ ಮಾಡ್ತದೆ. ತಮ್ಮ ಪಿತೂರಿಯಿಂದ ಅದು ಆಗಿತ್ತು, ಅದರಿಂದ ಅದು ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ದಯವ ಮಾಡಿ ತಮ್ಮಲ್ಲಿ ಹೇಳೋದೇನು ಅಂದರೆ, ಏನು ಇವತ್ತಿನ ದಿವಸ 2 ಸೊಸೈಟಿಯಿಂದ 4 ಲಕ್ಷ ರೂಪಾಯಿ ಸಹಕಾರಿ ಸಂಘದ ಹಣವನ್ನು ರೈತರ ಒಂದು ಬೆವರಿನ ಋಣವನ್ನು ಪಡೆದಿದ್ದಾರೆ, ಅದನ್ನು ದಯಮಾಡಿ ತಮ್ಮವರಿಂದ ವಾಪಸ್ ಕಟ್ಟಿಸಿ ತಾವು ದೊಡ್ಡತನ ಮೆರಿಬೇಕು ಅಂತ ಹೇಳ್ತಾ ಇದ್ದೀನಿ. ಮುನ್ರಾಮ್ ಅವರೇ, ತಾವು ಕೇಳಿಸ್ಕೊಳ್ಳಿ, ಏನು ಹೇಳಿದೆ ಅಂತೇಳಿ ನೀವು ಅಲ್ಲೇ ಕೂತಿದ್ರ. ಸಹಕಾರ ಸಂಘದಲ್ಲಿ ಬರ್ತಕ್ಕಂಥ ದುಡ್ಡನ್ನು ಈ ಥರ ಹೋಗ್ಬಾರ್ದೆ. ನೀನು ಊಟ ಹಾಕ್ಸಿದ್ದು ಹೇಳಿದ್ದೇನೆ ನಾನು, ನೀನು ಕೊಡಪ್ಪ, ಎಷ್ಟು ಬೇಕೋ ದಾನ ಧರ್ಮ ಕೊಡು, ಇಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ನೀನು ನನಗೂ ಹೂನಾರ ಹಾಕಿದೆ ಎಲ್ಲ ಮಾಡಿದೆ, ನಾನೇನು ಬೇಡ ಅಂದೇನೆಯ, ಮುಂದೇನು ಮಾಡು ಬೇಡ ಅನ್ನಲ್ಲ. ಆದರೆ ತಿಳ್ಕೊಂಡು ಮಾತಾಡಬೇಕಾಗಿ ಮುನ್ರಾಮ್ ಅವರಲ್ಲೂ ಮನವಿ, ಶಾಸಕರಲ್ಲೂ ಮನವಿ. ದಯವಿಟ್ಟು ಏನೇ ಆಗಲಿ ಶಾಸಕರೇ,
ದಯಮಾಡಿ ನಮ್ಮ ಅಧಿಕಾರಿಗಳನ್ನ ಆ ಥರ ಎಲ್ಲ, ನಮ್ಮ ಅಧಿಕಾರಿಗಳೇ ಅಂತಲ್ಲ, ಯಾವುದೇ ಅಧಿಕಾರಿಗಳನ್ನಾಗಲಿ ನೀವು ಆ ರೀತಿ ಮಾತಾಡಿಸ್ಬಾರ್ದು. ತಾಲೂಕು ನೀವು ಒಂದು ಪ್ರೋಟೋಕಾಲ್ ಪ್ರಕಾರ ತಮಗೆ ಒಂದು ಗೌರವ ಇರ್ತದೆ.